ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಏನಪ್ಪ ಸ್ವಾತಿ ವಾಯ್ಸ್ ಮತ್ತೆ ಈ ಥರ ಆಗಿದೆ ಅಂತ ಅನ್ಕೊತಾ ಇರ್ಬೋದು. ಹೌದು, ನನಗೆ ಮತ್ತೆ ಹುಷಾರಿಲ್ಲ, ಅದಕ್ಕೆ ವಿಡಿಯೋ ತುಂಬ ಡಿಲೇ ಆಗಿದೆ. ನನಗೆ ವೀಡಿಯೋಸ್ ಇದೆ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾಯಿಲ್ಲ. ತುಂಬಾ ಕೆಮ್ಮು, ಆಮೇಲೆ ನೆಗಡಿ, ತಲೆಭಾರ, ಆಮೇಲೆ ಜ್ವರ ಕೂಡ ಬಂದುಬಿಟ್ಟಿದೆ ಈ ಸತಿ. ಯಾಕೋ ಗೊತ್ತಿಲ್ಲ, 2 ವಾರದ ಹಿಂದೆ ಬಂತು, ಮತ್ತೆ ವಾಪಸ್ ಬಂದಿದೆ. ಆ್ಯಂಡ್ ನನ್ನೊಬ್ಳಿಗೆ ಅಲ್ಲ, ಯಾರನ್ನಾರು ಕೇಳಿ ಜ್ವರ ನೆಗಡಿ ಇದ್ದೇ ಇರುತ್ತೆ. ಆಮೇಲೆ ಇವಾಗ ಹೊಸ್ದಾಗಿ ಡೆಂಗ್ಯೂ ಬೇರೆ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಹುಷಾರಾಗಿರಿ. ಆ್ಯಂಡ್ ಬನ್ನಿ, ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ, ರೆಸಾರ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ನಾವೇನೇನು ಗೇಮ್ಸ್ ಆಡಿದ್ವಿ ಆ್ಯಂಡ್ ಹೇಗೆ ರೆಸಾರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಅಂತ. ಸೊ ಬನ್ನಿ ನೋಡೋಣ. ಆ್ಯಂಡ್ ನಾನು ಒಂದಷ್ಟು ಗೇಮ್ಸ್ನ ನಾನು ಆಡಿದೆ, ಒಂದಷ್ಟು ನಮ್ಮಪ್ಪ ನಮ್ಮಮ್ಮ ಸ್ನೇಹ ಸುಹಾಸ್ ಎಲ್ಲರೂ ಆಡಿದ್ರು. ಇಲ್ಲಿ ಒಂಥರ ಪೇಂಟ್ ಬಾಲ್ ಥರ ಇತ್ತು, ಬಟ್ ಅಲ್ಲಿ ವಾಟರ್ ಬಾಟಲ್ ಇಟ್ಟಿದ್ರು, ಅದನ್ನು ಹೊಡೆಯೋ ಥರ ಗೇಮ್ಸ್ ಇತ್ತು. ಆ್ಯಂಡ್ ಇದ್ರದ್ದು ನಾನು ಲಾಸ್ಟ್ ವೀಡಿಯೋದಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೇನು ಪ್ಯಾಕೇಜ್ ಇದೆ ಏನು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಡೇ ಔಟ್ ಹೋಗಂಗಿದ್ರೆ ಇಲ್ಲ ಸ್ಟೇ ಮಾಡೋರ್ಗಿದ್ರೆ ಅಂತ ಎಲ್ಲ. ಸೊ ಒಂದಷ್ಟು ಜನ ನೋಡಿರಲ್ಲ, ಅದನ್ನು ಮತ್ತೆ ಕಮೆಂಟ್ ಮಾಡಿದ್ರಿ. ಪ್ಲೀಸ್ ಒಂದು ಸತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನೇನು ಪ್ಯಾಕೇಜಿಂಗ್ ಇದೆ, ಅಂದರೆ ಎಷ್ಟೆಷ್ಟು ದುಡ್ಡಿರುತ್ತೆ ಯಾವ್ಯಾವ ಥರ ಪ್ಯಾಕೇಜ್ಗೆ. ಆ್ಯಂಡ್ ಸ್ಟೇ ಮಾಡ್ತೀನಿ ರೆಸಾರ್ಟಲ್ಲಿ ಅಂದರೆ ಅದಕ್ಕೆ ಎಷ್ಟಿರುತ್ತೆ, ಏನು ಎಷ್ಟು ಜನ ಹೋದರೆ ಏನಾಗುತ್ತೆ. ಆ್ಯಂಡ್ ಇವಾಗ ಇದರಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಮ್, ಟೆಂಟ್ ಆ ಥರ ಎಲ್ಲ ಇರುತ್ತೆ ಅಲ್ವಾ. ಜಕೂಸಿ ಇರೋ ರೂಮ್ ಇರುತ್ತೆ, ಪ್ರೈವೇಟ್ ಪೂಲ್ ಇರೋ ರೂಮ್ ಇರುತ್ತೆ, ಅದ್ರ ಮೇಲೆ ಪ್ರೈಸಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಾಂದರೆ ನಾನು ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಬೋದು. ವೀಕ್ ಡೇ, ವೀಕೆಂಡ್ ಅದೆಲ್ಲ ಡಿಫ್ರೆಂಟ್ ಆಗುತ್ತೆ. ಸೊ ಒಂದು ಸತಿ ನೀವು ಚೆಕ್ ಮಾಡಿ. ಏನಂದರೆ ಯಾವಾಗಲೂ ಮನೇಲಿ ಇಲ್ಲ ಏನಾದರೂ ಬ್ಯುಸಿಯಾಗಿರ್ತೀವಿ, ಈ ಥರ ಯಾವಾಗಾದ್ರು ಹೋದರೆ ಒಂಥರ ಟೈಮ್ ಸ್ಪೆಂಡ್ ಮಾಡ್ಕೊಂಬರ್ಬೋದು. ಮೈಂಡ್ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೇನಾದರೂ ತುಂಬ ದೂರ ಹೋಗೋಕ್ಕೆ ಇಷ್ಟ ಇಲ್ಲ, ಇಲ್ಲೇ ಎಲ್ಲರೂ ಹೋಗಿ ಬರಬೇಕು ಅಂದರೆ ಆರಾಮಾಗಿ ಹೋಗಿ ಬನ್ನಿ. ಬೆಂಗಳೂರಿಂದ ಬರ್ರಿ, 1 hour ಡ್ರೈವ್ ಅಷ್ಟೇ, ಅದು ಆರಾಮಾಗಿ ಬಂದುಬಿಡ್ಬೋದು. ನನ್ನಂಥ ಡ್ರೈವರೇ 1 hourಗೆ ಬಂದಿದ್ದೀನಿ ಅಂದರೆ ಇನ್ನೂ ಚೆನ್ನಾಗಿ ಓಡಿಸೋರು ಆರಾಮಾಗಿ 3/4 hour ಅರ್ಧ ಅವರಲ್ಲಿ ಬಂದುಬಿಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ 1-2 ಕ್ವಶನ್ಗೆ ನಾನು ಆನ್ಸರ್ ಕೂಡ ಮಾಡ್ತೀನಿ. ತುಂಬ ಮಾತಾಡೋದಿದೆ. ಸೊ ಸರಿ ಬನ್ನಿ, ಸ್ಟಾರ್ಟಿಂಗಲ್ಲಿ ಯಾಕೆ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಎಲ್ಲ ಗೊತ್ತಾತ ಕರಿ ಹಾಂ ನಾನು ಮಾಡ್ತಾ ಇದ್ದೀನಿ ಬಿಡ, ನೀನು ಎದ್ದು ಬಾರೋ. ಕೈ ಇಲ್ಲಿ ನೋಡಪ್ಪ. ಹಾಯ್ ಹಾಯ್ ಹೇಳು ರಾಜು. ಹೆಂಗೆ ತಾತ ಇಲ್ಲ ಅಲ್ಲೊಟ್ಟು ಆಯ್ತು. ಇಲ್ಲಿ 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 ಇವಳು ಮತ್ತೆ ಸ್ನೇಹ. ಹಾಂ ತುಳಿ ಸೈಕಲ್. ವೀರು ಅಲ್ಲಿ ಅತ್ತೆ ಮೇಲೆ. ಹಾಯ್ ಮಾಡೋ. ಹನುಮಂತ ಆ್ಯಂಡ್ ಇವಾಗ ನಾವು ಒಂದಷ್ಟು ಗೇಮ್ಸ್ ಆಡಿದ್ವಿ. ನಾನೇನು ಆಡಲಿಲ್ಲ, ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಡೋಣ ಅಂದ್ಕೊಂಡು ಬಂದ್ವಿ. ಹೆಂಗಿದ್ರು ಲಂಚ್ ಟೈಮ್ ಆಗಿತ್ತು, ನೀವು ನೋಡಿರ್ಬೋದು. ನಾವು ಬಂದಿದ್ದು ಏನಾದರೂ ಊಟ ಮಾಡ್ಕೊಳ್ಳೋಣ. ವೀರು ಕೂಡ ರೆಡಿಯಾಗಿಬಿಟ್ಟಿದ್ದಾನೆ. ಅವನಿಗೆ ಈ ಥರದ್ದು ಒಂದು ಡ್ರೆಸ್ ತೊಗೊಂಡಿದ್ದೆ, ಸ್ವಲ್ಪ ಲೂಸ್ ಆಗಿಬಿಟ್ಟಿತ್ತು, ಒಂಚೂರು ದೊಡ್ಡ ಸೈಜ್ ತೊಗೊಂಡಿದ್ದೆ. ಅದೇ ಲಾಸ್ಟ್ ಟೈಮ್ ಟೆಕ್ಸಸ್ ಮಾರ್ಟಲ್ಲಿ ತೊಗೊಂಡೆ, ಇಲ್ಲ ಅರೌಂಡ್ 100 rupees ಅಷ್ಟೇ. ಇದು ಚೆನ್ನಾಗಿರುತ್ತೆ ಈ ಥರ ಎಲ್ಲ. ರೌಂಡ್ಗೂ ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿರುತ್ತೆ. ಒಂದು ಸೈಜ್ ಚಿಕ್ಕ ತೊಗೋಬೇಕಿತ್ತು, ಬಟ್ ಒಂದು ಸೈಜ್ ದೊಡ್ಡದಾಗೋಯ್ತು ಸ್ವಲ್ಪ. ಬಟ್ ತುಂಬ ಚೆನ್ನಾಗಿತ್ತು, ತುಂಬ ಕಾಟನ್ ಮೆಟೀರಿಯಲ್ ಆ್ಯಂಡ್ ಕಂಫರ್ಟಬಲ್ ಆಗಿತ್ತು. ಅವನಂತೂ ಫುಲ್ ಖುಷಿ. ಅವನು ಎಷ್ಟು ಚೆನ್ನಾಗಿ ಓಡಾಡಿದ್ದಾನೆ ಅಂದರೆ, ಅವ್ನು ಕಮ್ಮಿ ಅಂದರೂ ನನ್ನ ಪ್ರಕಾರ ಒಂದು 10,000 ಇಲ್ಲ 10,500 ಜಾಸ್ತಿ ಸ್ಟೆಪ್ಸೇ ಹಾಕಿದ್ದಾನೆ ಅನಿಸುತ್ತೆ ನನಗೆ. ನಾವು ನಡೆದಿದ್ದಕ್ಕಿಂತ ತ್ರಿಬಲ್ ಅಷ್ಟು ನಡೆದಿದ್ದಾನೆ. ಅದೇ ಯೋಚನೆ ಮಾಡ್ತಾಯಿದ್ದೆ, ಅಪ್ಪ ಎತ್ಕೊಂಡ್ರೆ ಆಗಲ್ಲ, ನಾನೇ ನಡಿತೀನಿ ಅಂತ ನಡೀತಾ ಇದ್ದ. ಎಲ್ಲಿಂದ ಬರುತ್ತೆ ಇಷ್ಟೊಂದು ಎನರ್ಜಿ ಮಕ್ಕಳಿಗೆ ಅಂತ ಅನ್ಸಿಬಿಡುತ್ತೆ ಒಂದೊಂದ್ಸತಿ. ಆ್ಯಂಡ್ ಅವನು ಫುಡ್ಡು ಅಷ್ಟೇ, ಅವನೇನೇನು ತಿಂದ ಆ್ಯಂಡ್ ಇಲ್ಲಿ ಲಂಚ್ ಡಿನ್ನರ್ ಎಲ್ಲ ಯಾವ ಥರ ಇತ್ತು ಏನು ಅನ್ನೋದನ್ನ ಕೂಡ ತೋರಿಸ್ತೀನಿ. ಸೊ ನೋಡೋಣ.
ಆ್ಯಂಡ್ ಲಾಸ್ಟ್ ವಿಡಿಯೋ ಟೈಟಲಲ್ಲಿ ಹಾಕಿದ್ದೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಸೋಕ್ಕೆ ಅಂತ ಹೇಳಿ ಬಂದಿದ್ದೀವಿ ಅಂತ. ಅದು ಒಂದು ರೀಸನ್ಗೆ ನಾವು ಬಂದಿರೋದು. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಆ್ಯಂಡ್ ಪ್ರೀ ವೆಡ್ಡಿಂಗ್ ಒಂದಷ್ಟು ಫೋಟೋಸ್ ತೊಗೊಳಂಗೂ ಆಗುತ್ತೆ ಅಂತ. ಪ್ರೊಫೆಷ್ನಲ್ ಶೂಟ್ ಏನಲ್ಲ, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ ಈ ಆಷಾಢದಲ್ಲಿ. ಸೊ ಇದು ಒಂದು ಸಿಂಪಲ್ ನಾರ್ಮಲ್ ಫೋಟೋಶೂಟ್. ಅವ್ರದ್ದು ಒಂದಷ್ಟು ಫೋಟೋಸ್ ಇರಲಿಲ್ಲ ಜೊತೆಯಲ್ಲಿ ಇದ್ದಿದ್ದು ಚೆನ್ನಾಗಿ. ಆ್ಯಂಡ್ ಇಲ್ಲೆಲ್ಲ ಪ್ಲೇಸಸ್ ಚೆನ್ನಾಗಿರುತ್ತೆ, ತೊಗೊಳಂಗೆ ಆಗುತ್ತೆ ಅಂದ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಇವಾಗ ಬನ್ನಿ ಲಂಚ್ಗೆ ಏನೇನಿತ್ತು ಏನು ಅಂತ ತೋರಿಸ್ತೀನಿ. ನನಗೆ ತೀರಾ ಗಂಟ್ಲು ನೋವಿದೆ, ತುಂಬ ಟ್ರೈ ಮಾಡ್ತಾಯಿದ್ದೀನಿ. ನಿನ್ನೇನು ಅಷ್ಟೇ ಮಾತಾಡೋಕ್ಕೆ ಆಗ್ತಾಯಿರಲಿಲ್ಲ, ತುಂಬ ಕೆಮ್ಮು. ಒಂದೇನಾದ್ರು 1-2 ನಿಮಿಷ ಮಾತಾಡ್ತೀನಿ ಅಂದರೆ ಸಖತ್ ಕಾಫ್ ಜಾಸ್ತಿ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ಯಾರೂ ಏನೋ ಅಂದ್ಕೊಬೇಡಿ. ಆ್ಯಂಡ್ ಫುಡ್ ಏನೇನಿತ್ತು ಏನು ಅಂತ ತೋರಿಸ್ತೀನಿ. ಆ್ಯಂಡ್ ವೀರಿಗೆ ಈ ಥರ ಆಚೆ ಬಂದಾಗ ಏನು ತಿನ್ನಿಸ್ತೀನಿ ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅವನಿಗೆ ನಾವು ಕಿಚಡಿ ತಿನ್ನಿಸ್ತೀವಿ, ಇಲ್ಲಾಂದರೆ ಮಾಮೂಲಿ ಗೀ ರೈಸ್ ತಿಂತಾನೆ, ಇಲ್ಲಾಂದರೆ ಅವನಿಗೆ ಜಾಸ್ತಿ ಇಡ್ಲಿ ಇಷ್ಟ ಆಗಲ್ಲ, ಬೇಕಾದ್ರೆ ದೋಸೆ ಸ್ವಲ್ಪ ತಿಂತಾನೆ. ಆ್ಯಂಡ್ ಚಿಕನ್ ಐಟಮಲ್ಲಿ ಎಗ್ ಅವ್ನು ಇಷ್ಟಪಟ್ಟು ತಿಂತಾನೆ, ಅದು ಒಂದಷ್ಟು. ಇಲ್ಲಾಂದರೆ ರೈಸು ತುಪ್ಪ ಅನ್ನ ಅದು ತಿಂತಾನೆ. ಆ್ಯಂಡ್ ಅವ್ನಿಗೆ ಏನು ಇಷ್ಟ ಆಗುತ್ತೆ ಅದನ್ನು ನಾನು ತಿನ್ನಿಸ್ತಾ ಇದ್ದೆ, ಅವನು ಆರಾಮಾಗಿ ತಿಂತಾಯಿದ್ದ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿರೋ ಸ್ಟಾಫು ಅಷ್ಟೇ, ನಾನು 4-5 ಸತಿ ಹಾಲು ಕೇಳಿದ್ದೀನಿ ಬಾಟ್ಲು ವಾಶ್ ಮಾಡಿ ಸ್ಟೆರಲೈಸ್ ಮಾಡಿ ಅದಕ್ಕೆ ವಿತೌಟ್ ಶುಗರ್ ಹಾಲು ಚೆನ್ನಾಗೆ ಮಗುಗೆ ಅಂತ ಕೊಡ್ತಾಯಿದ್ರು. ಆ್ಯಂಡ್ ಇವ್ರದ್ದೇ ಒಂದು ಹಸು ಇದೆಯಂತೆ ಫಾರ್ಮಲ್ಲಿ, ಸೊ ಆ ಹಸುದೇ ಹಾಲು ಕೊಡ್ತಾಯಿದ್ರು. ತುಂಬಾ ಇಷ್ಟಪಟ್ಟು ಕುಡಿತಾಯಿದ್ದ, ಸೊ ಅದೇ ಮ್ಯಾನೇಜ್ ಆಗ್ತಾಯಿತ್ತು. ಸೊ ಈ ಥರ ತುಂಬ ಕೇರ್ ಮಾಡ್ತಾರೆ. ಆ್ಯಂಡ್ ನಮ್ಗೆ ಏನಾದ್ರು ಒಂಚೂರು ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ಅದನ್ನು ಮಾಡಿಕೊಡೋದು ಅದೆಲ್ಲ ಮಾಡ್ತಾರೆ. ತುಂಬ ಒಳ್ಳೆ ಸ್ಟಾಫ್ ಇದ್ದಾರೆ, ಒಂದು ಮಾತಿಲ್ಲ ಅದರಲ್ಲಂತೂ. ನಾನು ಹಿಂಗೆ ಹೇಳ್ದೆ ತಾನೆ. ಹಾಂ ಸರ್ ಓಪನ್ ಕರೋ. ಗುಲಾಬ್ ಜಾಮೂನ್ ಸ್ವತಿ ಅಲ್ವಾ ನೋಡಿ, ಬೀಟ್ರೂಟ್ ಅಲ್ವಾ. ಅಮ್ಮಂಗೆ ಕೊಡು. ಅಲ್ವಾ ರೈತ ಅಲ್ಲ ರಾಜು, ಅಲ್ಲೋಗಲ್ಲಿ ಪ್ಲೇಟ್ ಇಟ್ಟಿದ್ದೀನಿ ನೋಡಿ. ಇದೇನಿದು? ಬಟರ್ ಮಿಲ್ಕ್ ಜಲ್ಜೀರ. ಜಾಮೂನ್ ಬೇಕಂದ್ರೆ ಹಾಕೊಳಪ್ಪ. ಇದು ಮೊಸರನ್ನ, ಕರ್ಡ್ ರೈಸ್. ಆಮೇಲೆ ಬಿಡೆ ಪ್ಲೇನ್ ಕರ್ಡ್, ರೈತ, ಫ್ರೂಟ್ಸು. ಇದೇನಿದು? ಕಾರ್ನು, ಕ್ಯಾರೆಟು, ಸಲಾಡ್. ಇದೇನಿದು? ಚಿಕನ್ ಕಬಾಬ್, ಎಗ್ ಮಂಚೂರಿ, ಚಿಕನ್ ಗ್ರೇವಿ, ಬಿರಿಯಾನಿ. ಇದೇನಿದು? ರೋಸ್ಟೆಡ್ ಚಿಕನ್ ಸಲಾಡ್, ಚಿಕನ್ ಸೂಪ್. ಬಿರಿಯಾನಿ ರೈಸ್ ಹಾಕೋಬಲ್ಲಿ ತಾನೇ ಅಪ್ಪಂಗೂ ಗೊತ್ತಿಲ್ಲ. ಇಲ್ಲೆಲ್ಲ ನಾನ್ ವೆಜ್ ಕ್ಲೋಸ್ ಮಾಡಪ್ಪ. ಚೆನ್ನಾಗಲ್ಲ ಇವ್ ನೋಡಿ, ಇಲ್ಲ ಬಿಟ್ರೆ ಎಗ್ರು ಬಿಡ್ತಾನೆ ಇವಾಗ. ಚಳಿ ಹೋಯ್ತಾಯ್ತು. ಅದೇ ಅದು ಬಾಲು ಬಾ ಎಲ್ಲೈತ ಬಾಲು ಅಲ್ಲಿ ಹೊಂಟಾಯ್ತು. ಈಗ ಕೊಡು ರಾಜು. ಅಲ್ಲಿ ಮಳೆ ನೀರ್ಗೂ ಹಿಂಗೆ ಮಾಡೋದು. ಅಯ್ಯೋ ಕೊಡು. ಕಾಲು ಒಂದೊಂದೇ ಹಾಕು. ಕಾಲು ಹಾಕು. ಬಿದ್ದೋದಿದ್ರು ಸ್ವಾತಿ. ನೀನಿಡಿ. ಹಿಡ್ಕೊಪ್ಪ ಒಂದು ನಿಮಿಷ, ನಾನು ಆ ಕಡೆಯಿಂದ ಇಳಿತೀನಿ. ಇದನ್ನ ಹಿಡ್ಕೊ. ಅಯ್ಯೋ ಚೆನ್ನಾಗಿದೆ. ಇಳಿ ಅಳ್ಳಾಡ್ತೈತೆ. ಏನ್ ಅಳ್ಳಾಡಲ್ಲ, ಇಳಿ. ನಿಜ
ಅಯ್ಯೋ ಹಾಂ ಇಲ್ಲಿ ಅವನಿಗಿರೋ ಧೈರ್ಯ ನಿನ್ಗಿಲ್ವ ಚಳಿ ಹೇಳಿ ಇಳಿವರೆಗೂ ಹಂಗೆ ಬಾಲ್ ಅಲ್ಲಿ ಹೊಂಟೋಯ್ತಲ್ಲ ಫುಲ್ ಎಷ್ಟು ಉದ್ದ ಅದೇ ಸ್ವಾತಿ ಇಷ್ಟೇನಾ ಗೊತ್ತಾಗ ತಿರ್ಗ ಮತ್ತೆ ಎಲ್ಲಿಗೆ ಕರ್ಕೋಗ ಕಡೆಗೆ ಮುಟ್ಬಾರ್ದಂತೆ ಆಯ್ತು ಮುಂದೆ ಬಾ ಏನಂತೆ ಹಿಡ್ಕೊಬಾರ್ದಂತೆ ಕ್ರೀಮು ಏನೂ ಹಾಕ್ಲಿಲ್ವಾ ಸ್ವಾತಿ ಮೈಗೆ ಏನ ಅವನಿಗೆ ನೀನು ಹಾಕಿ ಬಂದಿದ್ಯಲ್ಲ ನಾನು ಹಾಕಿ ಸನ್ಸ್ಕ್ರೀನು ಅಷ್ಟೇ ರಾಜು ಆ ಕಡೆ ಬಾಲ್ ಬಂತು ಹುಡುಗಿ ಎತ್ಕೊಂಬಾದು ಎಲ್ಲಿ ಹೋಗಲ್ಲ ಸುಮ್ಮನೆ ವೀರಮ್ಮ ಹಾಯ್ ಹಾಯ್ ಬೇಬಿ ಅವ್ರು ಆಡೋದ ನೋಡ್ತಾನೆ ಅಯ್ಯೋ 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 ಕಾಲು ಹೀಗೆ ವೀರು 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 ಅಜ್ಜಿ ಬಾ ಅಂತೈತೆ ಸಾಕಂತೆ ನಡಿ ಬಾ ಬಾ ನಡಿ ನಡಿ ಬಾ ಇಲ್ಲಿ ಬಾ. ಯಾಕೆ ಸಾಕು ಬೇಡ ಬಾ ಬೇಡ ಶೀತ ಆಗುತ್ತೆ ಬಾ ಮಮ್ಮಿ ಬಾ ರಾಜು ಎತ್ಕೊ ಬಾ ರಾಜು ಬಾ ಇಲ್ಲಿ ಎತ್ಕೊ ಬಾ ಎತ್ಕೊ ಬಾ ಅಯ್ಯೋ ಅಮ್ಮ ಶೀತ ಆಗುತ್ತೆ ಬಾವ ಕೆಮ್ಮರುತ್ತೆ ಏನಲ್ಲಪ್ಪ ಅಯ್ಯೋ ಬೇಡ ಬೇಡ ಬಾ ಬಾ ಯಾಕೆ ಬರಲ್ವಾ ಬರಲ್ವಾ ಬರಲ್ವಂತೆ ತಲೆ ಅಲ್ಲಾಡಿಸ್ತಾನೆ ಇಲ್ಲ ಅಲ್ಲಿ ಅಯ್ಯೋ ಏನಲ್ಲ ಈ ಮಕ್ಳಿಗೆ ನೀರಂದ್ರೆ ಬೇಗ ಬೇಗ ಹೊಡಿ ಕಾಲೊಡಿ ಕಾಲೊಡಿ ಹಾಯ್ ಮಾಮ ಕರ್ಕೊಳ್ಳೆ ಅವನ್ನ ಬರ ಬರ ವೀರು ಸುಹಾಸ್ ಕೊಡು ಸುಮ್ನೆ ಈ ಕಡೆ ಕೊಡು ಕೊಟ್ಬಿಡ ಅಲ್ಲಿ ಬೇಡ ಬಾ ನೀನು ಅಲ್ಲಿ ಹೆಂಗ್ ನೋಡ್ತಾನೆ ಏಯ್ ಸ್ನೇಹನ್ ಕರ್ಕೊಳ ನೋಡೋಣ ಎದ್ರಕೊತಾವಳೆ ಅಲ್ಲಿ 5 ನಿಮಿಷ ಈ ಗಡಿಯ ಅವಳಿಗೆ ಸಿರೈತು ಬಾಲು ಸುಹಾಸ್ ಕೊಡಿಲಿ ನಂಗೆ ಅವನ್ನ ಒಡ್ಗಿರ್ತದ ಕೊಡು ಬಾ ಬಾ ಸಾಕು ಬಾ ಬರಲ್ವಾ ಹೋಗು ಬಾ ಬಾ ಹೆಂಗಪ್ಪ ಹೊಡಿ ಹೊಡಿ ಹೆಂಗ್ ಹೊಡಿತಾರ ನೀಜ ಏಯ್ ಅಲ್ಲಿ ಅಲ್ಲಿ ಹೊಡಿ 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 ಓಡ್ಬಾ ಓಡ್ಬಾ ಹೊಡಿ ಹೊಡಿ ಓಡ್ಬಾ ಓಡ್ಬಾ ಅಲ್ಲ ನೋಡಿ 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 ಬಾ 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 ಏಯ್ ಇದು ನೆಕ್ಸ್ಟ್ ಅಂದ್ರೆ ಪ್ರತಿ ತಿಂಗಳು ಒಂದು 2-3 ಸಲ ಕರ್ಕೊಂಡು ಹೋಗ್ಬೇಕು ಏನಲ್ಲ ಇದಕ್ಕೆ ನೀವು ಅಮ್ಮ ಮಾಡ್ತಾರೆ ನೀನು ಮಾಡು ಅಮ್ಮ ಮಾಡ್ತಾರೆ ಅಲ್ಲಿ ಕೈ ಹೊಡಿ ಇಲ್ಲಿಗೆ ಬಾ ಈಗ ನೀರು ಕೈ ಹೊಡಿ ಕೈ ಹೊಡಿ ಹಿಂಗೆ ಹೊಡಿಸ್ತಾ ಇದ್ದೀನಿ ನಮ್ಗೆ ಬಾ ಇಲ್ಲಿಗೆ ಬಾ ಹಿಂಗ್ ಹೊಡಿ ಬನ್ನಿ ಬರುತ್ತೆ ಬಾಡಿ ವೇಟ್ ಜಾಸ್ತಿ ಅಲ್ಲೋಡ ಅಲ್ಲಿ ಅವನು ಕಮ್ಮಿ ಅವನ ನೀನು
ಅಲ್ಲಿ ಅವನು पानी पी रही है फिल्टर ऑन करने वाला ವೆರಿ ಗುಡ್ ನೋಡ್ರಾ ಆಡ್ತಾ ಇದ್ರೆ ಚಳಿ ಆಗಲ್ಲ ಆಡ್ಲಿಲ್ಲ ಸುಮ್ಮನೆ ಚಳಿ ಮತ್ತೆ ಬೇಬಿ ಬಾ ಕಾಲೋಡಿ ಮತ್ತೆ ಹಾ ನೀನು ಈಜಡಿ ಹೊಡಿ 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 ಕಿಕ್ 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 ಮಾಡು ಮಾಡು ಏನಾಗಲ್ಲ ಹೊಡಿ ಬಾ ಹೊಡಿ ಕಾಲೋಡಿ ಅದು ಬರಲ್ಲ ಬಿಡೋರಾಗಿ ಹೊಡಿ ಹೊಡಿ ಹೊಡಿತಾನ ಕಾಲೋಡಿ 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 ನಾನು ಹಿಡ್ಕೊಂಡಿದ್ದೀನಿ ಹೊಡಿ ಹೊಡಿ ಕಾಲೆತ್ತು 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 ಓಕೆ ಗೈಸ್, ನೋಡಿದ್ರಲ್ಲ ಎಷ್ಟೊಂದು ಗೇಮ್ ಆಡ್ತೀವಿ. ನಾನು ಆಡಿಲ್ಲ, ಇವ್ರು ಆಡಿದ್ರು. ನಾನು ಬೆಳಿಗ್ಗೆ ಆಡೋಣ ಅಂತ ಇದ್ದೀನಿ. ನೀನು ಆಡ್ದಲ್ಲೇ? ನಾನೇ ಯಾವ್ದು ಆಡ್ದೆ? ಅದಲ್ಲ, ಅದ್ ಬಿಟ್ಟು ಬೇರೆ ಯಾವ್ದು ಅಡ್ವೆಂಚರ್ ಗೇಮ್ ಯಾವ್ದು ನಾನು ಆಡಿಲ್ಲ. ಆಮೇಲೆ ಚೆನ್ನಾಗಿ ತಿಂದಿ, ಊಟ ಅಂತೂ ಸಖತ್ತಾಯ್ತು ಫುಲ್ಲು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಚೆನ್ನಾಗಿ ಆಡ್ದ. ವೀರು ಸಖತ್ತಾಗಿ ಆಡ್ದ, ಚೆನ್ನಾಗಿ ಆಡ್ದ. ಅವನು ಪಲ್ಟಿನೂ ಹೊಡ್ದ ಒಂದ್ಸತಿ ಆಟ ಆಡ್ಕೊಂಡು. ಅಂಡ್ ಇವಾಗ ಬಂದು ರೂಮಲ್ಲಿ ಫ್ರೆಶ್ ಆಗಿದ್ವಿ. ಅಂಡ್ ಇವಾಗ ಟೀ ಟೈಮ್, ಹೈ ಟೀ ಕೊಡ್ತಾರೆ. ಸೊ ಬನ್ನಿ ಅದನ್ನ ತಗೊಂಡು ಸಂಜೆ ಹೇಗಿರುತ್ತೆ. ಆಮೇಲೆ ಒಂದಷ್ಟು ಇಂಡೋರ್ ಗೇಮ್ಸ್ ಇದೆ, ಅದನ್ನೆಲ್ಲ ಆಟ ಆಡ್ಕೊಂಡು ಬರೋಣ. ಹೆಂಗ ಅನಿಸ್ತಮ್ಮ? ಸಖತ್ತಾಗಿದೆ, ಒಂದ್ ಮಾತಿಲ್ಲ. ಅಲ್ಲೆಲ್ಲ ಚೆನ್ನಾಗಿತ್ತು. ಬೆಳಿಗ್ಗೆ ಆಡೋಣ ಗೇಮ್ಗಳ. ಇವಾಗ ಒಂದ್ ರೌಂಡ್ ಹೋಗ್ತಾ ಇದೀವಿ, ನೋಡೋಣ. ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಅಲ್ಲೆಲ್ಲ ಗೇಮ್ ಆಡ್ಕೊಂಡು ತಿರ್ಗಾ ಆಡ್ಕೊಂಡು ಬರೋಣ. ಇನ್ನ ಟೈಮ್ 4 ಗಂಟೆ ಅಷ್ಟೇ ಅಲ್ಲ, 5 ಗಂಟೆ ಇನ್ನ ಟೈಮ್ ಇದೆ. ಒಂದ್ 6-7 ಗಂಟೆವರೆಗೂ ಹೋಗಿ ಬರೋಣ. ನಡಿ. ನಿಂಗೇನ್ ಅನ್ಸ್ತಪ್ಪ? ಸೂಪರ್. ನಾವಪ್ಪ ಫುಲ್ ಇಷ್ಟ ಆಗುತ್ತೆ. ಆಗ್ಲೇ 1-2 ರೌಂಡ್ ಹೊಡ್ಕೊಂಡು ಬಂದ್ಬಿಟ್ರು. ಅಂಡ್ ರೆಡಿ ಆಗಿದ್ದೀವಿ. ಸ್ನೇಹ ಆಮೇಲೆ ಸುಹಾಸ್, ವೀರು ಕೂಡ ರೆಡಿ. ವೀರು ಇಲ್ಲಿ ಪಕ್ಕದಲ್ಲೇ ಬಂದು ನಮ್ದು ಅಟ್ಯಾಚ್ಡ್ ಒಂದು ಸ್ವಿಮ್ಮಿಂಗ್ ಪೂಲ್ ತರ ಕೊಟ್ಟಿದ್ದಾರೆ, ಅಲ್ಲಿ ಹೋಗ್ಬೇಕು ಅಂತ. ಅಲ್ಲಿ ಎಷ್ಟು ಕೋಲ್ಡ್ ವಾಟರ್ ಇದೆ ಗೊತ್ತಾ? ಇಲ್ಲಿ ಮಾತ್ರ ಕೋಲ್ಡ್. ಅದು ಇಲ್ಲಿ ಬಿಸಿಲು ಬಿದ್ದಿರಲ್ಲ, ಅದಕ್ಕೆ ಸಖತ್ ಕೋರಿತಾ ಇದೆ. ನಾನು ಅಪ್ಪನ್ ಕೇಳ್ದೆ ಕೋಲ್ಡ್ ಆನ್ ಮಾಡಿರ್ತಾರೆ ಸರ್ ಅಂದ್ರು. ಅದನ್ನ ಆಫ್ ಮಾಡಿದ್ರೆ ಬಿಸಿನೂ ಮಾಡ್ಕೋಬಹುದಂತೆ. ಹೌದಾ? ಕೇಳಿ ನೋಡೋಣ. ನೀರಿಗೆ ಚಳಿ ಇಲ್ಲ, ಸ್ನೇಹ ಕೇಳಲ್ಲ. ಇಲ್ಲ, ಕಾಲಿಡಕ್ ಆಗ್ತಿಲ್ಲ ನನ್ಗೇನೆ. ನೋಡೋಣ, ಕೇಳೋಣ. ಸರಿ, ಇವಾಗ ಬನ್ನಿ ಐಟಿಗೆ ಹೋಗ್ಬಿಟ್ಟು 1 ರೌಂಡ್ ಹೊಡ್ಕೊಂಡು, ಇವಾಗ ಹೆಂಗಿರುತ್ತೆ ಒಂದಷ್ಟು ಇಂಡೋರ್ ಗೇಮ್ಸ್ ಎಲ್ಲ ಇದೆ, ಅದನ್ನ ಕೂಡ ಆಡ್ಕೊಂಡು ಬರೋಣ. ನೋಡಿದ್ರಲ್ಲ, ಮಧ್ಯಾಹ್ನದ ಲಂಚ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಹೊಟ್ಟೆ ತುಂಬ ತಿಂದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಅಂಡ್ ಇವಾಗ ಫ್ರೆಶ್ ಅಪ್ ಆಗಿ ಹೈಟಿಗೆ ಬಂದಿದ್ದೀವಿ. ಇಲ್ಲಿ ಟೀ, ಕಾಫಿ, ಲೆಮನ್ ಟೀ ಆ್ಯಂಡ್ ಮಕ್ಳಿಗೆ ಹಾಲು, ಒಂದಷ್ಟು ಕುಕೀಸ್, ಕೇಕ್, ಪ್ಲೇನ್ ಕೇಕ್ ಎಲ್ಲ ಇಟ್ಟಿದ್ರು. ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ಆ್ಯಂಡ್ ವೀರಿಗೂ ಅಷ್ಟೇ, ನಾನು ಅವಾಗಲೇ ಹೇಳ್ದಂಗೆ ಗಟ್ಟಿ ಹಾಲು, ಶುಗರ್ಲೆಸ್ ತಂದು ಕೊಟ್ಟರು. ಸೊ ನಾವಂತೂ ಇಲ್ಲಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಂಗೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ, ಸಾರಿ, ಬೇಜಾರು ಮಾಡ್ಕೊಬೇಡಿ. ನಂಗೆ ಗಂಟಲು ಸರಿ ಹೋದ್ಮೇಲೆ ನಾನು ಖಂಡಿತ ಮತ್ತು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಕಂಟಿನ್ಯೂ ಇದೆ. ನಾನು ಟುಮಾರೋ ಇಲ್ಲಾಂದರೆ 2 ದಿವಸ ಬಿಟ್ಟು ವ್ಲಾಗ್ನ ಹಾಕ್ತೀನಿ.
ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಡುವೆ ಅಂತೂ ಒಂದೆರಡು ಜನ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲರೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಶೀಘ್ರದಲ್ಲೇ ಒಂದು ಸರ್ಪ್ರೈಸ್ ಕಾದಿದೆ. ಸೊ ವೆಯ್ಟ್ ಮಾಡ್ತಾಯಿರಿ, ಒಂದು ದೊಡ್ಡ ಗಿವ್ ಅವೇನೇ ಕೊಡ್ತೀನಿ.